ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಟೊಮೆಟೊ ದೋಸೆ ಸೂಪರ್ ಆಗಿರ್ತದೆ. ಮಾಮೂಲಿ ದೋಸೆ ತಿಂದು ಬೇಜಾರಾಗಿರ್ತದಲ್ವಾ? ಆ ಟೈಮಲ್ಲಿ ಇಂಥದ್ದೊಂದು ದೋಸೆ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ನೋಡಿ ಹೇಗೆ ಆನಿಯನ್ ಎಲ್ಲ ಹಾಕಿದರೆ ಅಂತೂ ತುಂಬ ಅದ್ಭುತವಾದ ರುಚಿ ಕೊಡ್ತದೆ. ಇದು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಸ್ಪೈಸಿಯಾಗಿ ಬರ್ತದೆ, ಯಾಕೆಂದರೆ ಚಿಲ್ಲಿ ಎಲ್ಲ ಹಾಕ್ತೇವಲ್ವ, ಹಾಗಾಗಿ ಸ್ಪೈಸಿಯಾಗಿ ಬರ್ತದೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಸೂಪರಾದ ಒಂದು ಡಿಫ್ರೆಂಟ್ ಆದ ಒಂದು ದೋಸೆ. ಇದು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಟೊಮೆಟೊ ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರ್ತದೆ. ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಟೊಮೆಟೊ ದೋಸೆ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 2 ಟೊಮೆಟೊ ತಗೊಂಡಿದ್ದೇನೆ. ತುಂಬ ಹಣ್ಣಾದಂಥ ಟೊಮೆಟೊ ತಗೊಳ್ಳಿ, ಚೆನ್ನಾಗಿರ್ತದೆ. ಹಾಗೆ 5 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ. ಒಂದು 10 ನಿಮಿಷ ನಾನು ಬಿಸಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಬಿಸಿ ನೀರು ಕಾದ ಕೂಡಲೇ ಒಂದು ಮೆಣಸು ಹಾಕಿ ಇಟ್ಟರೆ ಒಂದು 10 ನಿಮಿಷ, ಆಗ ಹೀಗೆ ಸಾಫ್ಟಾಗಿ ನೆನೀತದೆ ಫ್ರೆಂಡ್ಸ್. ಆಯಿತಾ? ಈ ಥರ ಆಗ್ತದೆ. ಅದಕ್ಕೆ ಒಂದು 10 ನಿಮಿಷ ಹಾಕಿ ಇಟ್ಕೊಳ್ಳಿ ಬಿಸಿ ನೀರಿಗೆ. ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ, ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನೀಗ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ತುಂಬ ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಈಗ ಇದೇ ನೀರನ್ನೇ ಸ್ವಲ್ಪ ಹಾಕ್ಕೊಳ್ತೇನೆ, ವಾಟರ್ ಆ್ಯಡ್ ಮಾಡುವ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಮ್ಮ ದೋಸೆ ಬ್ಯಾಟರು ನೀರಾಗಿರ್ತದಲ್ವ, ಹಾಗಾಗಿ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ತುಂಬ ನೀರು ಹಾಕಿದರೆ ತುಂಬ ಲಿಕ್ವಿಡಾಗಿ ಚೆನ್ನಾಗಿರೋದಿಲ್ಲ ದೋಸೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಟೊಮೆಟೊದಲ್ಲಿ ನೀರು ಇರ್ತದಲ್ವ, ಬಿಟ್ಕೊಳ್ತದೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಈಗ ರುಬ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ. ರೆಡ್ ಆಗಿದೆ ನೋಡಿ. ಬ್ಯಾಡಿಗೆ ಚಿಲ್ಲಿ ಅಲ್ವ, ಹಾಗಾಗಿ ರೆಡ್ ಆಗ್ತದೆ ನೋಡಿ. ಹೀಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಬ್ಯಾಟರ್ಗೆ ಸೇರಿಸ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ನಮ್ಮ ಒಂದಿಷ್ಟು ದೋಸೆ ಬ್ಯಾಟರ್ ತಗೊಂಡಿದ್ದೇನೆ ನಾನು. ಒಂದು ನಾವು ಅಂಗಡಿಯಿಂದ ತರ್ತೇವಲ್ವ, ಆ ಥರ ನೋಡಿದರೆ ಇದೊಂದು ಅರ್ಧ kg ಇರ್ಬೋದು. ನಿಮಗೆ ಒಂದು ಅಂದಾಜಿಗೆ ನಾನು ಹೇಳೋದು. ಈ ಮಿಕ್ಸರನ್ನು ಹಾಕ್ತೇನೆ, ಮಿಕ್ಸರೆಲ್ಲ ಹಾಕ್ತೇನೆ. ಈಗ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ. ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡುವ. ಓಕೆ ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ತವ ಕಾದಿದೆ. ಈಗ ನಾವು ದೋಸೆ ಹಾಕ್ಕೊಳ್ಳುವ. 1 ಸ್ಪೂನ್ ತಗೊಳ್ತೇನೆ. ಈಗ ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಹಾಕ್ಕೊಳ್ಳುವ. ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಇಷ್ಟ ಇರೋದಿಲ್ಲ ಈರುಳ್ಳಿ, ಅಂಥವರು ಹಾಕೊಳ್ಳೋದು ಬೇಡ. ಹಾಕಿದರೆ ಚೆನ್ನಾಗಿರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ ಫ್ರೆಂಡ್ಸ್. ಆಯಿತಾ? ತುಪ್ಪ ಅಥವಾ ಆಯಿಲ್ ಯಾವುದಾದ್ರೂ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಮ್ಮ ದೋಸೆ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ.
ಸೂಪರಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಯಿ ಚಟ್ನಿ ಜೊತೆಗೆ ಸೂಪರಾಗಿರ್ತದೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಹಾಕ್ತೇನೆ ನಾನು. ಇದು ಆಯಿಲ್ ಇರ್ತದಲ್ವ, ಸ್ವಲ್ಪ ಹೀಗೆ ಉಜ್ಜಿಕೊಳ್ಳುವ. ಎರಡು ಕಡೆ ಕೂಡ ಬೇಯಿಸ್ಕೊಳ್ಬೋದು ಫ್ರೆಂಡ್ಸ್ ಬೇಕಿದ್ದರೆ. ನೋಡಿ, ಓಕೆ ಫ್ರೆಂಡ್ಸ್, ಈ ಕಡೆ ಕೂಡ ಬೆಂದಿದೆ. ನೋಡಿ, ಘಮ ಅಂತೂ ಅದ್ಭುತವಾಗಿ ಬರ್ತಾ ಇದೆ ಫ್ರೆಂಡ್ಸ್. ನಾವು ಆನಿಯನ್ ಎಲ್ಲ ಹಾಕಿದ್ದೇವಲ್ವ, ತುಪ್ಪ ಹಾಕಿದ್ದೇವೆ, ಸೂಪರಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಓಕೆ, ನಾನು ಉಳಿದಂತೆ ಎಲ್ಲ ಹಿಟ್ಟನ್ನು ದೋಸೆ ಮಾಡ್ಕೊಳ್ತೇನೆ.